ಸಾರಿಗೆ ನೌಕರರ ಮುಷ್ಕರದ ಭಯ ಈಗ ಸಾರ್ವಜನಿಕರಲ್ಲಿ ಕಾಡ್ತಾ ಇದೆ. ಮತ್ತೊಂದು ಸುತ್ತಿನ ಸಂಧಾನ ಸಭೆ ನಡೀತಾ ಇದ್ದು ಕಾರ್ಮಿಕ ಇಲಾಖೆ ಆಯುಕ್ತ ದಿನೇಶ್ ಕುಮಾರ್ ನೇತೃತ್ವದಲ್ಲಿ ಸಭೆ. ನೌಕರರ ಸಂಘಟನೆ ಮುಖಂಡರು ಸಾರಿಗೆ ನಿಗಮದ ಎಂಡಿಗಳ ಜೊತೆ ಸಭೆ ನಡೀತಾ ಇದೆ. 25% ವೇತನ ಪರಿಷ್ಕರಣೆಗೆ ಪಟ್ಟು ಹಿಡಿದಿದ್ದಾರೆ. 12.5% ಈಗಾಗಲೇ ಆಗಿದೆ, ಆದರೆ ಅದು 25% ಆಗಬೇಕು. 36 ತಿಂಗಳ ಹಿಂಬಾಕಿ ಕೊಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಕಾರ್ಮಿಕ ಇಲಾಖೆಯ ಕಚೇರಿಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ. ಮೀಟಿಂಗ್ ಸಫಲ ಆದ್ರೆ ನಿರಾಳ, ವಿಫಲ ಆದ್ರೆ ನಾಳೆ ರಾತ್ರಿ ಮಧ್ಯರಾತ್ರಿಯಿಂದ ಸಾರಿಗೆ ಬಂದ್ ಬಿಸಿ ಸಾರ್ವಜನಿಕರು ಎದುರಿಸಬೇಕಾಗತ್ತೆ. ಸಾರಿಗೆ ನೌಕರರ ಮುಷ್ಕರಕ್ಕೆ ಮುನ್ನ ಸಂಧಾನ ಸಭೆ ನಡೆಸಲಾಗ್ತಾ ಇದೆ. 4 ನಿಗಮಗಳ ಎಂಡಿ ಇದ್ದಾರೆ, ಆಯುಕ್ತರಿದ್ದಾರೆ, ಜೊತೆಗೆ ನೌಕರರ ಸಂಘದ ಪ್ರತಿನಿಧಿಗಳಿದ್ದಾರೆ. ಇನ್ನು ಸಾರಿಗೆ ನೌಕರರ ಮುಷ್ಕರ ವಿಚಾರದಲ್ಲಿ ಸಂಘಟನೆಗಳಲ್ಲೇ ಬಿರುಕಾಗಿದೆ. ಜಂಟಿ ಕ್ರಿಯಾ ಸಮಿತಿ ಸಿದ್ಧತೆ ಮಧ್ಯೆ ಸಂಘಟನೆಯಲ್ಲೇ ಭಿನ್ನಾಭಿಪ್ರಾಯ. ಮುಷ್ಕರಕ್ಕೆ ಸಾರಿಗೆ ಸಂಸ್ಥೆ, ಪರಿಶಿಷ್ಟ ಜಾತಿ ಮತ್ತು ಪಂಗಡ ನೌಕರರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಎಸ್ಸಿ ಸಂಘದ ಪದಾಧಿಕಾರಿಗಳು ನೌಕರರು ಭಾಗಿ ಆಗೋದಿಲ್ಲ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಮುಷ್ಕರದಿಂದ ದೂರ ಉಳಿದಿದ್ದಾರೆ ರಾಜ್ಯ ರಸ್ತೆ ಸಾರಿಗೆ ಎಸ್ಸಿ ಸಂಘದ ಮುಖಂಡರು. ಸಂಘಟನೆಯಲ್ಲೇ ಭಿನ್ನಾಭಿಪ್ರಾಯ. ಒಂದು ಕಡೆ ಮೀಟಿಂಗ್ ನಡೀತಾ ಇದೆ, ಮತ್ತೊಂದು ಕಡೆ ಭಿನ್ನಾಭಿಪ್ರಾಯ. ಸಾರಿಗೆ ಸಂಸ್ಥೆ ಮುಷ್ಕರಕ್ಕೆ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ನೌಕರರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಬಂದ್ನಲ್ಲಿ ಭಾಗಿಯಾಗೋದಿಲ್ಲ. ಮುಷ್ಕರದಿಂದ ದೂರ ಉಳಿದಿದ್ದಾರೆ ರಾಜ್ಯ ರಸ್ತೆ ಸಾರಿಗೆ ಎಸ್ಸಿ ಸಂಘದ ಮುಖಂಡರು. ಮುಷ್ಕರಕ್ಕೆ ಸಜ್ಜಾದ ನೌಕರರಿಗೆ ಸಾರಿಗೆ ಇಲಾಖೆ ಬಿಗ್ ಶಾಕ್ ಕೊಟ್ಟಿದೆ. ಸಾರಿಗೆ ಇಲಾಖೆಯಿಂದ ನೋ ವರ್ಕ್ ನೋ ಪೇ ನೋಟಿಸ್ ಜಾರಿಯಾಗಿದೆ. ಮುಷ್ಕರದಲ್ಲಿ ಭಾಗಿಯಾದರೆ ನೋ ವರ್ಕ್ ನೋ ಪೇ. ಸಾರಿಗೆ ನೌಕರರ ಮುಷ್ಕರಕ್ಕೆ ಕರೆ ಕೊಟ್ಟಿರೋದು ಕಾನೂನು ಬಾಹಿರ. ಮುಷ್ಕರಕ್ಕೆ ಕರೆ ಕೊಟ್ಟವರ ವಿರುದ್ಧ ಕಾನೂನು ಕ್ರಮ ಕೂಡ ಕೈಗೊಳ್ಳಲಾಗುತ್ತೆ. ನೌಕರರ ವಿರುದ್ಧ ಕ್ರಮದ ಎಚ್ಚರಿಕೆ ಕೊಟ್ಟಿದ್ದಾರೆ ಕೆಎಸ್ಆರ್ಟಿಸಿ ಎಂಡಿ ಅಕ್ರಮ್ ಪಾಷಾ. ಯೂನಿಯನ್ ಲೀಡರ್ಸ್ ಮಾತನಾಡಿದ್ದಾರೆ. ಒಟ್ಟು 11 ಸಭೆಗಳನ್ನು ಇಲ್ಲಿವರೆಗೆ ನಡೆಸಿದ್ದೀವಿ. ಈ ಸಭೆಗಳಲ್ಲಿ ಅವರು ಹಲವಾರು ಬೇಡಿಕೆಗಳನ್ನು ಇಟ್ಟಿದ್ದರು. ಅದರಲ್ಲಿ ಬಹುತೇಕ ಬೇಡಿಕೆಗಳನ್ನು ನಾವು ಈಡೇರಿಸಿದ್ದೇವೆ. ಆದರೂ ಸಹ ಇವರು ಮಾನ್ಯ ಕಾರ್ಮಿಕ ಆಯುಕ್ತರ ಮುಂದೆ ಒಂದು ದಾವೆಯನ್ನು ಸಹ ಹೂಡಿದ್ದಾರೆ. ಇದು ನಡಿಬೇಕಾದ್ರೆ, ಕನ್ಸಿಲಿಯೇಷನ್ ನಡಿಬೇಕಾದ್ರೆ ಈ ಒಂದು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಇದು ಕಾನೂನು ಬಾಹಿರ. ಈ ಹಿನ್ನೆಲೆಯಲ್ಲಿ ಈ ಬಾರಿ ಸಾರಿಗೆ ಸಂಸ್ಥೆ ವತಿಯಿಂದ ನಾವು ಕಠಿಣವಾದಂಥ ಕ್ರಮವನ್ನು ಕೈಗೊಳ್ತಾ ಇದ್ದೇವೆ. ಎಸ್ಮಾವನ್ನು ಜಾರಿಗೆ ಮಾಡಿದ್ದೇವೆ. ಅದೇ ರೀತಿ ನೋ ವರ್ಕ್ ನೋ ಪೇ ಎನ್ನುವಂಥ ಒಂದು ಆದೇಶವನ್ನು ಸಹ ಹೊರಡಿಸಿದ್ದೇವೆ. ಮತ್ತು ಎಲ್ಲ ನೌಕರರಿಗೆ ಮನವಿಯನ್ನು ಸಹ ಮಾಡಿಕೊಂಡಿದ್ದೇವೆ, ಇದರಲ್ಲಿ ಭಾಗಿಯಾಗಬೇಡಿ ಅಂತ. ಸೊ ಆದ್ದರಿಂದ ನಾವು ಕಾನೂನಾತ್ಮಕವಾಗಿ ಏನು ಕ್ರಮವನ್ನು ಕೈಗೊಳ್ಳಬೇಕು ಅದನ್ನು ಮಾಡಿದ್ದೇವೆ. ಜೊತೆಗೆ ಇವತ್ತು ಎಲ್ಲ ಇಡೀ ರಾಜ್ಯದ ಡೆಪ್ಟಿ ಕಮಿಷನರ್ಸ್ ಮತ್ತು SP, RTO ಮತ್ತು ನಮ್ಮ ಡಿವಿಷನಲ್ ಕಂಟ್ರೋಲರ್ ಅವ್ರ ಜೊತೆ ಸಭೆಯನ್ನು ಏರ್ಪಡಿಸಿ ಈ ನಾಳೆ ಏನು ಕಾರ್ಯಕ್ರಮ ಇದೆ ಅದಕ್ಕೆ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ಲಮಾಣಿ. ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮುತ್ತಪ್ಪ, ಇದು 6ಕ್ಕೆ ಏರ್ತಾ ಇಲ್ಲ, 3ಕ್ಕೆ ಇಳಿತಾ ಇಲ್ಲ. ಪ್ರತಿ ಬಾರಿಯೂ ಮುಷ್ಕರದ ಭಯ ಇರುತ್ತೆ. ಮತ್ತೊಂದು ಸಂಧಾನ ಸಭೆ ನಡೆಯುತ್ತೆ, ಕೆಲವು ಸಂಧಾನ ಸಭೆ ವಿಫಲ ಆಗುತ್ತೆ, ಅಂತಿಮವಾಗಿ ಒಂದು ನಿರ್ಧಾರಕ್ಕೆ ಬರುತ್ತೆ. ಸ್ವಲ್ಪ ದಿನ ಆದಮೇಲೆ ಮತ್ತೆ ರಿಪಿಟೇಷನ್ಸ್ ಆಗ್ತಾ ಇದೆ. ಈ ಬಾರಿ ಸಂಧಾನ ಸಭೆಯಲ್ಲಿ ಏನಾಗ್ತಾ ಇದೆ? ಭಾವನಾ, ಕಾರ್ಮಿಕ ಇಲಾಖೆಯ ಆಯುಕ್ತರು ನಡೆಸಿರುವಂತಹ ಈ ಒಂದು ಸಂಧಾನ ಸಭೆ ಯಶಸ್ವಿ ಆಗುವಂಥದ್ದು ಎಲ್ಲೂ ಕೂಡ ಕಂಡು ಬರ್ತಾ ಇಲ್ಲ. ಯಾಕಂದರೆ ಈಗಾಗಲೇ ಏನು ಸಾರಿಗೆ ಸಂಘಟನೆಯ ನಾಯಕರೇನಿದ್ದಾರೆ, ಮುಖಂಡರೇನಿದ್ದಾರೆ, ನಾವು ಮೇ 20ನೇ ತಾರೀಕು ಬೆಳಗಿನ ಜಾವ 6 ಗಂಟೆಯಿಂದ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದೀವಿ, ಅವತ್ತು ಯಾವುದೇ ರೀತಿಯಾದಂತಹ ಬಸ್ ಸಂಚಾರ ಇರೋದಿಲ್ಲ ಅಂತೇಳಿ ತಮ್ಮ ನಿಲುವೇನಿದೆ ಅದನ್ನು ಸ್ಪಷ್ಟವಾಗಿ ಸರ್ಕಾರಕ್ಕೆ ತಿಳಿಸುವಂಥ ಕೆಲಸ ಕೂಡ ಮಾಡಿದ್ದಾರೆ. ಏನು ಕಾರ್ಮಿಕ ಇಲಾಖೆ ಆಯುಕ್ತರು ನಡೆಸಿರುವಂತಹ ಈ ಸಂಧಾನ ಸಭೆ ಏನಿದೆ ಅದು ಯಶಸ್ವಿ ಆಗುವಂಥದ್ದು ಎಲ್ಲೂ ಕೂಡ ಕಂಡು ಬರ್ತಾ ಇಲ್ಲ. ಯಾಕಂದರೆ KSRTC ಆಗಲಿ BMTCಯ ಯಾವುದೇ
ಯಾವುದೇ ರೀತಿಯಂಥ ಹಿರಿಯ ಅಧಿಕಾರಿಗಳು ಈ ಸಭೆಯಲ್ಲಿ ಭಾಗಿಯಾಗಿಲ್ಲ. ಯಾಕಂದ್ರೆ KSRTC BMTCಯ ಇಲಾಖೆ ಎಲ್ಲ ಅಧಿಕಾರಿಗಳು ಕೂಡ ತಮ್ಮ ಹಂತದಲ್ಲಿ ಇರುವಂತಹ ಎಲ್ಲ ಸಂಧಾನ ಸಭೆಗಳನ್ನು ಕೂಡ ಮಾಡಿ ವಿಫಲವಾದಂತಹ ಕಾರಣಕ್ಕಾಗಿ ಇವತ್ತು ಕೂಡ ಈ ಸಭೆ ಏನು ಯಶಸ್ವಿ ಆಗುತ್ತೆ ಎಂದು ಕೂಡ ಕಂಡು ಬರಲಿಲ್ಲ. ಹೀಗಾಗಿ ಹಿರಿಯ ಅಧಿಕಾರಿಗಳು ಕೂಡ ಯಾರು ಬಂದಿಲ್ಲ. ಹೀಗಾಗಿ ಕಾರ್ಮಿಕ ಇಲಾಖೆಯಲ್ಲಿ ನಡೆಯುತ್ತಿರುವಂತಹ ಈ ಸಭೆ ಕೂಡ ವಿಫಲವಾಗುವಂತಹ ಸಾಧ್ಯತೆ ಹೆಚ್ಚಾಗಿರುವಂತದ್ದು. ಇನ್ನು 20ನೇ ತಾರೀಕಿಗೆ ಏನು ಮುಷ್ಕರವನ್ನು ಕರೆ ಕೊಡಲಾಗಿದೆ, ಈ ಒಂದು ಮುಷ್ಕರವನ್ನು ಹೇಗಾದ್ರೂ ಮಾಡಿ ಮೊಟಕುಗೊಳಿಸಬೇಕು ಅಂತ ಹೇಳಿಬಿಟ್ಟು ಸಾರಿಗೆ ಇಲಾಖೆ ಕೂಡ ಸರ್ವ ರೀತಿಯಲ್ಲೂ ಕೂಡ ಸಜ್ಜಾಗಿರುವಂತದ್ದು. ಈಗಾಗಲೇ ಎಸ್ಮಾ ಕೂಡ ಜಾರಿ ಮಾಡಲಾಗಿದೆ. ಇದರ ಜೊತೆಗೆ ನೋ ವರ್ಕ್ ನೋ ಪೇ ಅನ್ನೋ ಒಂದು ಆದೇಶ ಕೂಡ ಮಾಡಿರುವಂತದ್ದು. ಇದರ ಜೊತೆಗೆ ಯಾರೆಲ್ಲ ಮುಷ್ಕರದಲ್ಲಿ ಭಾಗಿಯಾಗ್ತಾರೆ, ಯಾರೆಲ್ಲ ಅವತ್ತು ರಜೆಯನ್ನು ಹಾಕ್ತಾರೋ ಅವರ ವಿರುದ್ಧ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳುವುದಕ್ಕೆ ಈಗಾಗಲೇ KSRTC BMTC ಸೇರಿದಂತೆ 4 ಸಾರಿಗೆ ನಿಗಮಗಳು ಕೂಡ ತೀರ್ಮಾನವನ್ನು ಕೂಡ ಮಾಡಿಕೊಂಡಿದ್ದಾವೆ. ಇದರ ಜೊತೆಗೆ ಮೇ 20ನೇ ತಾರೀಕು ನಡೆಯುವಂತಹ ಮುಷ್ಕರದಿಂದಾಗಿ ಸಾರ್ವಜನಿಕರಿಗೆ ಯಾವುದೇ ರೀತಿಯಾದಂತಹ ತೊಂದರೆಗಳು ಆಗಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಈಗಾಗಲೇ ಹೊಸದಾಗಿ ನೇಮಕವಾಗಿರುವಂತಹ ನೌಕರರನ್ನ ಬಸ್ ಅವರ ಮುಖಾಂತರವಾಗಿ ಬಸ್ ಸಂಚಾರವನ್ನು ಆರಂಭ ಮಾಡಿಸೋದಕ್ಕೆ, ಜೊತೆಗೆ ಖಾಸಗಿ ಬಸ್ಗಳ ಜೊತೆಗೆ ಕೂಡ ಒಡಂಬಡಿಕೆ ಮಾಡಿಕೊಂಡು ಎಲ್ಲಿವರೆಗೂ ಮುಷ್ಕರ ನಡೆಯುತ್ತೋ ಅಲ್ಲಿವರೆಗೂ ಕೂಡ ಖಾಸಗಿ ಬಸ್ಗಳ ಸೇವೆ ಕೂಡ ನೀಡೋದಕ್ಕೆ ಈಗ KSRTC ಕೂಡ ಸಜ್ಜಾಗಿರುವಂತದ್ದು. ಇದರ ಜೊತೆಗೆ ಮೆಟ್ರೋ ಸಂಚಾರವನ್ನು ಕೂಡ ಹೆಚ್ಚಳ ಮಾಡೋದಕ್ಕೆ ಕೂಡ ಈಗ ಒಂದು ಮನವಿ ಕೂಡ ಮಾಡಲಾಗಿದೆ. ಹೀಗಾಗಿ ಎಲ್ಲೋ ಒಂದು ಕಡೆ ಈ ಮುಷ್ಕರವನ್ನ ಮೊಟಕುಗೊಳಿಸೋಕೆ ಬೇಕಾದಂತಹ ಎಲ್ಲ ತಯಾರಿಯನ್ನು ಕೂಡ ಸಾರಿಗೆ ನಿಗಮ ಮಾಡ್ತದೆ. ನಾಳೆ ನಡೆಯುವಂತಹ ಸರ್ಕಾರದ ಏನು ಒಂದು ಸಮಾವೇಶ ಇದೆ, ಆ ಸಮಾವೇಶಕ್ಕೆ 2,000 KSRTC ಬಸ್ಗಳನ್ನು ಕೂಡ ಕಳಿಸಿಕೊಳ್ಳಲಾಗ್ತಾ ಇರುವಂತದ್ದು. ಇದರೆಲ್ಲರ ನಡುವೆ ಎಲ್ಲೋ ಒಂದು ಕಡೆ ಜಂಟಿ ಕ್ರಿಯಾ ಸಮಿತಿಯಲ್ಲೂ ಕೂಡ ಒಡಕು ಉಂಟಾಗಿದೆಯಾ ಅನ್ನೋ ಒಂದು ಪ್ರಶ್ನೆ ಕೂಡ ಕೇಳಿ ಬರ್ತಾ ಇದೆ. ಯಾಕಂದ್ರೆ ರಸ್ತೆ ಸಾರಿಗೆ ನಿಗಮದ ಎಲ್ಲಾ ಸಂಘಟನೆಗಳಿರುವಂತಹ ಜಂಟಿ ಕ್ರಿಯಾ ಸಮಿತಿಯಲ್ಲಿ SC ST ನೌಕರ ಸಂಘ ಕೂಡ ಇತ್ತು. ಆ ಒಂದು ಸಂಘ ಇದೀಗ ಕ್ರಿಯಾ ಸಮಿತಿಯಿಂದ ಹೊರಬಂದಿರುವಂತದ್ದು. ಜೊತೆಗೆ ಮುಷ್ಕರದಲ್ಲಿ ನಾವು ಭಾಗಿಯಾಗೋದಿಲ್ಲ ಅಂತ ಹೇಳಿ ಒಂದು ಆದೇಶ ಕೂಡ ಮಾಡಿದ್ದಾರೆ. ಹೀಗಾಗಿ ಎಲ್ಲೋ ಒಂದು ಕಡೆ ಈ ಮುಷ್ಕರದ ಒಡಕು ಉಂಟಾಗ್ತಾ ಇದೆ. ಸಾರಿಗೆ ಸಂಘಟನೆಗಳ ನಡುವೆ ಒಂದು ಒಡಕು ಉಂಟಾಗ್ತಿರುವಂತಹ ಕಾರಣಕ್ಕಾಗಿ 20ನೇ ತಾರೀಕು ನಡೆಯುವಂತಹ ಮುಷ್ಕರ ಯಶಸ್ವಿ ಆಗೋದು ಭಾಗಶಃ ಒಂದು ಅನುಮಾನ ಆಗುವಂತದ್ದು. ಭಾವನಾ, ಎಸ್, ಇದರ ಜೊತೆಗೆ ಈಗ ಮುಷ್ಕರ ಶತಾಯಗತಾಯ ನೀವು ಮಾಡಿದ್ರೂ ಕೂಡ ನಮ್ಮ ಕಡೆಯಿಂದ ಏನು ಕ್ರಮ ತೆಗೆದುಕೊಳ್ಬೇಕು, ಏನು ಮುನ್ನೆಚ್ಚರಿಕೆ ತಗೋಬೇಕು ಅನ್ನೋದ್ರ ಬಗ್ಗೆ ಸರ್ಕಾರ ನಿರ್ಧಾರ ಮಾಡ್ತಾ ಇದೆ. ಸೊ ಹಾಗಾಗಿ ಒಂದು ಕಡೆ SC ST ಸಮುದಾಯ ಸಂಘಟನೆ ಕೂಡ ಇದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿಲ್ಲ. ನಾವು ಈ ಮುಷ್ಕರದಿಂದ ಹೊರಗಿದ್ದೀವಿ, ನೌಕರರ SC ST ಸಂಘ ಕೂಡ ಇದರಿಂದ ದೂರ ಉಳಿತಾ ಇದೆ. ಸೊ ಏನು ಒತ್ತಡ ಹಾಕಬೇಕು ಅನ್ನೋ ಪ್ರಯತ್ನ ನೌಕರರ ಸಂಘದಿಂದ ಆಗ್ತಾ ಇದೆ. ಅದು ಅಂತಿಮವಾಗಿ ಫೇಲ್ಯೂರ್ ಆಗೋ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ? ಒಂದು ವೇಳೆ ಸರ್ಕಾರ ಒಪ್ಪದೇ ಇದ್ದರೆ ನೌಕರರ ಸಂಘಟನೆಯ ಮುಂದಿನ ನಡೆ ಏನಾಗುತ್ತೆ? ಕಾಂಪ್ರಮೈಸ್ಗೆ ರೆಡಿ ಆಗ್ತಾರಾ ಅಥವಾ ಇಲ್ಲ ನಾವು ಮುಂದುವರಿಸ್ತೀವಿ ಅಂತಾರಾ? ಭಾವನಾ, 1/1/2024ಕ್ಕೆ ಅನ್ವಯ ಆಗುವಂತೆ 25% ವೇತನ ಪರಿಷ್ಕರಣೆ ಮಾಡಬೇಕು ಅನ್ನೋದು ಸಾರಿಗೆ ಸಂಘಟನೆಗಳ ಒಂದು ಒತ್ತಾಯ ಆಗಿತ್ತು. ಆದರೆ ಸರ್ಕಾರ 12.5% ಜಾರಿಗೆ ತಂದು 1/4/2025 ಅನ್ವಯ ಆಗುವಂತೆ ಒಂದು ಆದೇಶ ಮಾಡಿದೆ. ಅದು ಎಲ್ಲೋ ಒಂದು ಕಡೆ ಸಾರಿಗೆ ಸಂಘಟನೆಗಳಿಗೆ ಅದು ಒಪ್ಪಿಗೆ ಇರಲಿಲ್ಲ. ಏನು ಬೊಮ್ಮಾಯಿಯವರ ಸರ್ಕಾರ ಇದ್ದಾಗ 15% ಏನು ಮಾಡಲಾಗಿತ್ತು, ಆ 15% ಏನಾದರೂ ಜಾರಿಗೆ ಬಂದರೆ ಮುಷ್ಕರವನ್ನು ಕೈ ಬಿಡ್ತೀವಿ ಅನ್ನೋ ಒಂದು ಆಂತರಿಕ ಚರ್ಚೆಯನ್ನ ಈಗ ಸಾರಿಗೆ ಸಂಘಟನೆಗಳು ಕೂಡ ಮಾಡಿಕೊಂಡಿರುವಂಥದ್ದು. ಆದರೆ ಎಲ್ಲೋ ಒಂದು ಕಡೆ ಸರ್ಕಾರ ಇದಕ್ಕೆ ಮಣಿಯುವಂತಹ ಸಾಧ್ಯತೆ ಎಲ್ಲಿಯೂ ಕೂಡ ಕಂಡು ಬರ್ತಾ ಇಲ್ಲ. ಒಂದೊಮ್ಮೆ ಏನಾದರೂ ಮುಷ್ಕರ ನಡೆದ್ರೆ ಅದರ ವಿರುದ್ಧವಾಗಿ ಯಾವ ರೀತಿಯಾಗಿ ಬಸ್ಗಳನ್ನ ಕಾರ್ಯಾಚರಣೆ ಮಾಡಬೇಕು ಅನ್ನೋ ಒಂದು ತಯಾರಿಯನ್ನ ಅಥವಾ ಪ್ಲಾನ್ ಬಿ ಅನ್ನ ಸರ್ಕಾರ ಮಾಡಿಕೊಂಡಿರುವಂತದ್ದು. ಒಟ್ಟು 5,000 ಜನ ಹೊಸದಾಗಿ ನೇಮಕ ಮಾಡಲಾಗಿದೆ ಸಿಬ್ಬಂದಿಗಳನ್ನ. ಆ 5,000 ಸಿಬ್ಬಂದಿಗಳ ಮುಖಾಂತರವಾಗಿ ಬಸ್ಗಳನ್ನ ಸಂಚಾರ ಮಾಡೋದು, ಜೊತೆಗೆ ಬೆಂಗಳೂರಲ್ಲಿ ಎಲೆಕ್ಟ್ರಿಕಲ್ ಬಸ್ ಇರುವಂತಹ ಕಾರಣಕ್ಕಾಗಿ ಆ 3,000 ಎಲೆಕ್ಟ್ರಿಕಲ್ ಬಸ್ಗಳ ಜೊತೆಗೆ ಸೇವೆಯನ್ನು ಕೊಡೋದಕ್ಕೆ ಪ್ಲಾನ್ ಮಾಡಲಾಗಿದೆ. ಈ ರೀತಿಯಾದಂತಹ ಪ್ಲಾನ್ಗಳನ್ನ ಸರ್ಕಾರ ಮಾಡಿಕೊಂಡಿರುವಂತದ್ದು. ಮತ್ತೊಂದು ಕಡೆ ಸರ್ಕಾರದ ಮೇಲೆ ಹೇಗಾದ್ರೂ ಮಾಡಿ ಒತ್ತಡ ಹೇರಬೇಕು ಅಂತೇಳಿ ಈ ಸಾರಿಗೆ ಸಂಘಟನೆಗಳು ಯಾವ ರೀತಿಯಾಗಿ ತಯಾರಿ ಮಾಡ್ಕೊಂಡಿದ್ದಾವೆ ಅಂತಂದ್ರೆ, ಪ್ರತಿ ಡಿಪೋಗಳಿಗೆ ಹೋಗ್ಬಿಟ್ಟು ಯಾರು ಕೂಡ 20ನೇ ತಾರೀಕು ಬಸ್ ಅನ್ನ ಡಿಪೋದಿಂದ ಹೊರಗೆ ತರಬಾರ್ದು, ಎಲ್ಲರೂ ಕೂಡ ಮುಷ್ಕರದಲ್ಲಿ ಭಾಗಿಯಾಗಬೇಕು, ಹೇಗಾದ್ರೂ ಮಾಡಿ ಸರ್ಕಾರದ ಮೇಲೆ ಒತ್ತಡವನ್ನ ಹೇರಿ 15% ಆದ್ರೂ ವೇತನ ಪರಿಷ್ಕರಣೆ ಮಾಡಿಸಬೇಕು ಅನ್ನೋ ಒಂದು ಒತ್ತಡವನ್ನ ಏನು ಸಾರಿಗೆ ಸಂಘಟನೆಗಳು ಕೂಡ ಮಾಡ್ತಿರುವಂತದ್ದು. ಇದರೆಲ್ಲದರ ನಡುವೆ ಸಾರಿಗೆ ಸಂಘಟನೆಗಳ ನಡುವೆನೇ ಒಂದು ಒಡಕು ಉಂಟಾಗ್ತಿದೆ ಅನ್ನೋದಕ್ಕೆ ಸಾಕ್ಷಿ ಎಂಬಂತೆ SC ST ನೌಕರ ಸಂಘ ಈಗಾಗಲೇ ಆ ಒಂದು ಜಂಟಿ ಕ್ರಿಯಾ ಸಮಿತಿಯಿಂದ ಹೊರ ಬಂದಿರುವಂತದ್ದು. ಇದರ ಜೊತೆಗೆ ಬೇರೆ ಬೇರೆ ಸಂಘಟನೆಗಳು ಕೂಡ ಜಂಟಿ ಕ್ರಿಯಾ ಸಮಿತಿಯಿಂದ ಹೊರಗಡೆ ಬರ್ತಾ ಇದೆ. ಹೀಗಾಗಿ 20ನೇ ತಾರೀಕು ನಡೆಯುವಂತಹ ಮುಷ್ಕರ ಏನಿದೆ ಅದು ಎಲ್ಲೋ ಒಂದು ಕಡೆ ಫೇಲ್ಯೂರ್ ಆಗಬಹುದು ಅಂತ ಹೇಳಿ ಕೂಡ ಚರ್ಚೆ ನಡೀತಾ ಇದೆ. ಯಾಕಂದ್ರೆ ಸರ್ಕಾರ ಅದನ್ನ ಮೊಟಕುಗೊಳಿಸಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನು ಒಂದ್ ಕಡೆ ಮಾಡ್ಕೊಂತಾ ಇದ್ರೆ, ಮತ್ತೊಂದು ಕಡೆ ಜಂಟಿ ಕ್ರಿಯಾ ಸಮಿತಿಯಲ್ಲೇ ಒಡಕು ಕಂಡು ಬಂದಿರುವಂತಹ ಕಾರಣಕ್ಕಾಗಿ ಅವತ್ತು ಸಾರ್ವಜನಿಕರ ಮೇಲೆ ದೊಡ್ಡ ಪರಿಣಾಮ ಬೀರುವಂತಹ ಒಂದು ಸಿಚುವೇಶನ್ ಏನು ಕಂಡು ಬರ್ತಾ ಇಲ್ಲ. ಭಾವನಾ, ಎಸ್, ಧನ್ಯವಾದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.